ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತೀನಿ. ಒಂದು ಅರ್ಧ ಮಾವಿನಕಾಯಿ ತುರ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆಬೀಜ, ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಒಣಮೆಣಸು, ಅದಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ನೆಕ್ಸ್ಟು ಅನ್ನ, ಸ್ವಲ್ಪ ಹಸಿಮೆಣಸು, ಇಷ್ಟನ್ನು ತಗೋಬೇಕು. ಸೊ ಈಗ ಪ್ಯಾನ್ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕಬೇಕು ಎಣ್ಣೆ ಬಿಸಿ ಆಗ್ತಿದ್ದಾಗೆ. ಸೊ ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗೆ ಹಿಂಗೆ ಹಾಕ್ಕೋಬೇಕು ಚೂರು. ಇದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಸಾಸಿವೆ ಸಿಡಿತಿದ್ದಾಗೆ ನಾವು ಕಡಲೆಬೀಜ ಹಾಕೋಬೇಕು. ಸೊ ಕಡಲೆಬೀಜ ಒಂಚೂರು ಕೆಂಪು ಹುರ್ಕೊಳ್ಬೇಕು. ಇದಕ್ಕೆ ಒಂಚೂರು ಅರ್ಧ ಕೆಂಪಗಾದಾಗ ಒಣಮೆಣಸು ಹಾಕ್ತಾರೆ. ಯಾಕಂದರೆ ಒಣಮೆಣಸು ಚೆನ್ನಾಗಿ ಇಟ್ಕೋಬೇಕಿದೆ. ಒಣಮೆಣಸು ಜೊತೆಯಿಂದ ಏನು ಮಾವಿನಕಾಯಿ ಮತ್ತು ಹಸಿಮೆಣಸು ಕರಿಬೇವು ಇಟ್ಟಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ. ಅದು ಹುರಿತಿದ್ದಾಗ ಗೊತ್ತಾಗುತ್ತೆ, ಒಳ್ಳೆ ಫ್ಲೇವರ್ ಆಗುತ್ತೆ. ಸ್ವಲ್ಪ ಹುರಿದಾದ್ಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಅನ್ನ ಹಾಕ್ಕೊಳ್ಬೇಕು. ವಿತಿನ್ 5 ಮಿನಿಟ್ಸ್ ಮಾವಿನಕಾಯಿ ಚಿತ್ರಾನ್ನ ಆಗೋಗುತ್ತೆ. ಯಾಕಂದರೆ ಅದಕ್ಕೆ ಈರುಳ್ಳಿ ಹೆಚ್ಚಬೇಕಾಗಿಲ್ಲ, ಟೊಮೊಟೊ ಬೇಕಾಗಿಲ್ಲ. ಸೊ ಇದಷ್ಟನ್ನು ಒಂದು 2 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ರೆ ವಿತಿನ್ 5 ಮಿನಿಟ್ಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸೂಪರಾಗಿ ಆಗ್ತಾಯಿದೆ ಅಂತ. ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ, ಸೂಪರಾಗಿರೋ ಹುಳಿ ಮಾವಿನಕಾಯಿ ಚಿತ್ರಾನ್ನ ಈ ಸೀಸನಲ್ಲಿ ಮಾಡಿಕೊಳ್ಳೇಬೇಕು. ಮಾಡಿಕೊಂಡು ನೀವು ಮನೇಲಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ.